ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಈ ಗ್ಯಾಸ್ಟ್ರೈಟಿಸ್ ಸೀರೀಸ್ನ ಒಂದು ಮುಂದುವರೆದ ಭಾಗವಾಗಿ ಒಂದು ಎರಡನೇ ಭಾಗವಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಮೊದಲನೇ ಭಾಗದಲ್ಲಿ ನಿಮಗೆ ಹೇಳಿದ್ದೆ, ಆಕ್ಚುಲಿ ನಮ್ಮ ಮನುಷ್ಯನ ಹೊಟ್ಟೆ ಯಾಕೆ ಅಷ್ಟೊಂದು ಜಾಸ್ತಿ ಅಸಿಡಿಕ್ ಆಗಿದೆ, ಪ್ರತಿಯೊಂದು ಈ ಸಸ್ತನಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮದೇ ಯಾಕೆ ಜಾಸ್ತಿ, ಅದಕ್ಕೆ ಒಬ್ಬ ವಿಜ್ಞಾನಿ ಏನು ಕಂಡಿದ್ದ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನ, ಆ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಹೇಗೆ ನಮ್ಮ ದೇಹದಲ್ಲಿ ಈ ಹೈಪರ್ ಅಸಿಡಿಟಿ ಮತ್ತು ಹೈಪೋ ಅಸಿಡಿಟಿ ಅನ್ನೋದನ್ನ ಕಾಸ್ ಮಾಡುತ್ತೆ. ಬಟ್ ನಿಮಗಿರೋದು ಹೈಪರ್ ಅಸಿಡಿಟಿನೋ ಹೈಪೋ ಅಸಿಡಿಟಿನೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಟೆಸ್ಟ್ ಸಿಂಪಲ್ ಆಗಿ ಹೇಳಿದ್ದೆ. ಅದು ಮೋಸ್ಟ್ಲಿ ನೀವು ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಿಮಗಿರೋದು ಹೈಪರೋ ಅಥವಾ ಹೈಪೋನೋ ಅಂತ. ನಾನಿವತ್ತು ಈ ಹೈಪೋ ಅಸಿಡಿಟಿಯನ್ನು ಹೇಗೆ ಸಂಪೂರ್ಣವಾಗಿ ನಾವು ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ ವೀಕ್ಷ, ನಾನು ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಹೈಪರ್ ಅಸಿಡಿಟಿ ಮತ್ತು ಹೈಪೋ ಅಸಿಡಿಟಿ ಎರಡು 50-50% ಇರುತ್ತೆ ಈ ಗ್ಯಾಸ್ ಪ್ರಾಬ್ಲಮ್ ಅಲ್ಲಿ, ಎಚ್ ವೈರಲ್ಲಿ. ಈಗ ಹುಳಿ ತೇಗೆ ಇರಬೇಕು ಅಂತಿಲ್ಲ ಗ್ಯಾಸ್ಟ್ರಿಸ್ ಅಂತ ಹೇಳಿದ್ರಲ್ಲಿ, ಅಥವಾ ಎದೆ ಉರಿ ಬರೋದೇ ಇರಬೇಕು ಅಂತಿಲ್ಲ, ಅಥವಾ ಹೊಟ್ಟೆ ನೋವು ಬರೋದು ಅಂತ ಹೇಳಿಲ್ಲ. ಇದೆಲ್ಲ ಸಿಂಪ್ಟಮ್ಸ್ ಹೈಪೋ ಅಸಿಡಿಟಿ ಇರೋದೇ ಇಲ್ಲ. ಹೈಪೋ ಅಸಿಡಿಟಿ ಇರುವಂತ ಮುಖ್ಯ ಸಿಂಪ್ಟಮ್ ಏನಂತ ಹೇಳಿದ್ರೆ ಅಜೀರ್ಣ. ತಿಂದಿದ್ದು ಜೀರ್ಣ ಆಗ್ತಿಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ, ಹೊಟ್ಟೆ ಹಸು ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಹೈಪರ್ ನಲ್ಲಿ ಅದು ಉಲ್ಟಾ. ಆದ್ರೆ ನೀವು ಹೆಸರು ಕೊಟ್ಟೋದು ಮಾತ್ರ ಗ್ಯಾಸ್ ಟ್ರಬಲ್ ಅಂತ ಹೇಳ್ಬಿಟ್ಟು ನೀವು ಆಂಟಾಸಿಡ್ಗಳನ್ನ ಅಥವಾ ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ಗಳನ್ನ ತಗೊಳ್ತಾ ಹೋದ್ರೆ ಇನ್ನೂ ನಿಮ್ಮ ಆಸಿಡ್ನ ಪ್ರಮಾಣನ ಕಡಿಮೆ ಮಾಡ್ತೀರಾ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ನಾವೇನು ಕರಿತೀವಿ, ಅದು ಒಂದು ದಿವಸಕ್ಕೆ ಆವರೇಜ್ ಆಗಿ 2 ಲೀಟರ್ ತನಕ ಸೆಕ್ರೇಟ್ ಆಗುತ್ತೆ. ಒಂದು ದಿವಸಕ್ಕೆ 2 ಲೀಟರ್ ನಮ್ಮ ಹೊಟ್ಟೆಗೆ ಬೇಕು. ಯಾಕಂದ್ರೆ ನಾವು ತಿನ್ನಂತ ಆಹಾರದಲ್ಲಿ ಇರುವಂಥ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ಅದು ಕರಗಬೇಕು ಅಂತ ಹೇಳಿದ್ರೆ ಇಷ್ಟು ಆಸಿಡ್ ಪ್ರಮಾಣ ಬೇಕೇ ಬೇಕು. ಇದಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಊಟ ಜೀರ್ಣ ಆಗಲ್ಲ. ಅವಾಗ ಏನಾಗುತ್ತೆ, ಊಟ ಜೀರ್ಣ ಆಗಲಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧಂಬರ್ಧ ಜೀರ್ಣ ಆಗಿದ್ದು ನಮ್ದು ಹೊಟ್ಟೆ ಏನಂತ ನಮ್ಮ ಸಣ್ಣ ಕಣ್ಣು ಸೇರ್ಕೊಳ್ಳುತ್ತೆ, ಆಮೇಲೆ ದೊಡ್ಡ ಕಣ್ಣು ಸೇರ್ಕೊಳ್ಳುತ್ತೆ, ಅದು ಹೊರಗಡೆ ಹೋಗಲ್ಲ. ಮೇಜರ್ ಒಂದು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಇಲ್ಲಿ ಕಾನ್ಸ್ಟಿಪೇಷನ್. ಈ ಅಜೀರ್ಣದಿಂದ ಉಂಟಾಗುವಂಥದ್ದೇ ಈ ಮಲಬದ್ಧತೆಯ ಸಮಸ್ಯೆ. ಈ ಸುಮಾರು ಜನ ಮಲಬದ್ಧತೆಗೆ ಏನೇನೋ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ. ಆದ್ರೆ ಈ ಒಂದು ಸಿಂಪಲ್ ಹೈಪೋಸಿಡ್ನ ಕ್ಯೂರ್ ಮಾಡ್ಕೊಂಡ್ರೆ ಇವರ ಮಲಬದ್ಧತೆ ಕ್ಯೂರ್ ಆಗೋಗುತ್ತೆ. ಇನ್ನೊಂದು ಎರಡನೇದೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ತುಂಬಾ ಮಸಲ್ಸ್ ಅಲ್ಲಿ ವೀಕ್ನೆಸ್ಸು, ತುಂಬಾ ವೆಯ್ಟ್ ಲಾಸ್ ಆಗ್ತಾ ಇದೀನಿ ಸರ್ ಡಾಕ್ಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂತ ಪ್ರೋಟೀನ್ಗಳು ಸರಿಯಾಗಿ ಜೀರ್ಣ ಆಗಬೇಕು, ದಹನ ಆಗಬೇಕು, ಆಮೇಲೆ ಹೊರಡೆ ಹೋಗ್ಬೇಕು, ನಮ್ಮ ದೇಹಕ್ಕೆ ಅದು ಒಗ್ಗಬೇಕು, ಅವಾಗ ನಮ್ಗೆ ಪ್ರೋಟೀನ್ಗಳು ಸಿಗೋ ಸಾಧ್ಯ. ಅದೇ ರೀತಿ ಕೂದಲು ಉದುರೋ ಸಮಸ್ಯೆ ಕೂಡ. ಸುಮಾರು ಶಾಂಪೂಗಳು, ಎಣ್ಣೆಗಳು ಎಲ್ಲ ಶೇರ್ ಮಾಡ್ತಿರ್ತಾರ. ನಿಮಗೆ ಏನಾದ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಈ ತರ ಅಜೀರ್ಣ ಇದೆ ಅಂದಾಗ ಹ್ಞೂ ಅಂತ ಹೇಳ್ತಾರೆ. ಜೊತೆಗೆ ತಲೆ ಕೂದಲು ಉದುರ್ತಾ ಇದೆ ಅಂತ ಹೇಳ್ತಾರೆ. ಸೊ ಈಗ ಈ ತರ ತಲೆ ಕೂದಲು ಉದುರೋದು, ಅಜೀರ್ಣ, ಹೊಟ್ಟೆ ಹಸು ಇಲ್ಲದಲ್ಲಿರೋದು, ಮತ್ತೆ ಕಾನ್ಸ್ಟಿಪೇಷನ್, ಈ ತರ ಸಮಸ್ಯೆಗಳಿದ್ದಾಗ 100% ನೀವು ತಿಳ್ಕೊಬೇಕಾಗಿರೋದು ಇದು ಹೈಪೋಸಿಟಿ, ಅಂದ್ರೆ ಆಮ್ಲದ ಕೊರತೆಯಿಂದ ಆಗ್ತಾ ಇರೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಾಮನ್ ಆಗಿ ಕಾಣುವಂತ ಒಂದು ಸಮಸ್ಯೆ ಇದರಲ್ಲಿ ಅಂತ ಹೇಳಿದ್ರೆ ಈ ನರ ದೌರ್ಬಲ್ಯ. ಈ ನರಗಳು ಸ್ವಲ್ಪ ವೀಕ್ ಆಗ್ತವೆ, ಕೈ ಕಾಲು ಶೇಕ್ ಆಗ್ತಾ ಇರುತ್ತೆ. ಕೆಲವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕೂಡ ಆಗ್ಬೋದು, ಅಂದ್ರೆ ನಿಮಿರುವಿಕೆ ದೌರ್ಬಲ್ಯ ಕೂಡ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಇಂದ ಉಂಟಾಗಿರುತ್ತೆ. ಇದಕ್ಕೂ ಒಂದು ಕಾರಣ ಹೈಪೋಸಿಡಿಟಿನೇ. ಯಾಕಂದ್ರೆ ನೋಡಿ ವೀಕ್ಷಕರೇ, ವೈಟಮಿನ್ B12 ಸಾಧಾರಣವಾಗಿ ಎಲ್ಲರೂ ಚೆಕ್ ಮಾಡಿಸ್ತೀರಾ ನೋಡಿ. ನೀವು ಕೈಕಾಲು ಶೇಕ್ ಆಗ್ತಾ ಇದೆ, ನರಗಳು ವೀಕ್ ಆಗ್ತಾ ಇದಾವೆ, ಸ್ವಲ್ಪ ನರಗಳಲ್ಲಿ ಒಂಥರ ಟಿಂಗ್ಲಿಂಗು, ಪಾದ ಉರಿ, ಹಸ್ತ ಉರಿ ಅಂದಾಗ ವೈಟಮಿನ್ B12 ಚೆಕ್ ಮಾಡಿ ಅಂತ ಹೇಳ್ತಾರೆ. ವೈಟಮಿನ್ B12 ಚೆಕ್ ಮಾಡ್ತೀರಾ, ಅದು ಒಂದು 150ರಿಂದ ಹಿಡಿದು 900 ತನಕ ಇದೆ ನಾರ್ಮಲ್ ಲೆವೆಲ್ಸು. ನಿಮಗೆ ವೈಟಮಿನ್ B12 ಸಪ್ಲಿಮೆಂಟ್ ಕೊಡ್ತಾರೆ. ನನ್ನ ಹತ್ರ ಬರೋ ಸುಮಾರು ಜನ ಹೇಳ್ತಾರೆ, ಸರ್ ನಾನು ವೈಟಮಿನ್ B12 ಸಪ್ಲಿಮೆಂಟ್ಸ್ ನಾನು ಹೆಚ್ಚು ಕಡಿಮೆ 6 ತಿಂಗಳು ತಗೊಳ್ತಾ ಇದ್ದೀನಿ, ಆದ್ರೂ ಕೂಡ ಒಂದು ವೈಟಮಿನ್ B12 150 ಮೇಲೆ ಹೋಗ್ತಾನೆ ಇಲ್ಲ, ಯಾಕೆ? ಅವಾಗ ನಿಮಗೆ ಕೇಳೋ ಕ್ವಶನ್, ನಿಮಗೇನಾದ್ರೂ ಅಜೀರ್ಣ ಇದೆಯಾ, ಹುಳಿತೇಗಿದೆಯಾ, ಈ ತರ ಕೇಳಿದಾಗ ಹೌದು ಅಜೀರ್ಣ ಇದೆ, ಹೊಟ್ಟೆ ಹಸುವಾಗಲ್ಲ ಅಂತ ಹೇಳ್ತಾರೆ. 100% ಹೈಪೋಸಿಟಿ. ಯಾಕಂತ ಹೇಳಿದ್ರೆ ವೈಟಮಿನ್ B12 ನಮ್ಮ ದೇಹದ ಹೊಟ್ಟೆನಲ್ಲಿ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಅದಕ್ಕೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಇದೆಯಲ್ಲ, ಆ ಇಂಟ್ರಿನ್ಸಿಕ್ ಫ್ಯಾಕ್ಟರೇ ಈ HCl, ಹೈಡ್ರೋಕ್ಲೋರಿಕ್ ಆಸಿಡ್. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಕಡಿಮೆ ಆದ ತಕ್ಷಣ ಏನಾಗ್ತಂದ್ರೆ ವೈಟಮಿನ್ B12 ನಾವು ಎಷ್ಟೇ ಸಪ್ಲಿಮೆಂಟ್ಸ್ ತಗೊಳ್ಳಿ ಅಥವಾ ಫುಡ್ ಅಲ್ಲೇ ತಗೊಳ್ಳಿ, ನಮ್ಮ ದೇಹಕ್ಕೆ ವೈಟಮಿನ್ B12 ಸಿಗದೇ ಇಲ್ಲ. ಹಾಗಾಗಿ ವೈಟಮಿನ್ B12 ಇಂದ ಆಗುವಂತ ಡಿಫಿಷಿಯನ್ಸಿಯಿಂದ, ಕೊರತೆಯಿಂದ ಆಗುವಂತ ಲಕ್ಷಣಗಳೆಲ್ಲ ಇವರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಕೆಲವರು ಇನ್ನೊಂಥರ ವಿಚಿತ್ರ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಸ್ಮೆಲ್ ಬರುತ್ತೆ ಸರ್ ಬಾಯಿಂದ ತುಂಬಾ ಅಂತ ಹೇಳ್ತಾರೆ. ಇಲ್ಲ ಹಿಂದ್ಗಡೆಯಿಂದ ಗ್ಯಾಸ್ ಪಾಸ್ ಆದ್ರೆ ಅದು ತುಂಬಾ ಸ್ಮೆಲ್ ಇದೆ ಅಂತ ಹೇಳ್ತಾರೆ. ಇದಕ್ಕೂ ಒಂದು ಕಾರಣ ಹೈಪೋಸಿಡಿಟಿನೇ. ಯಾಕೆಂತ ಹೇಳಿದ್ರೆ ನೋಡಿ, ಈ ಆಸಿಡ್ನ ಪ್ರಮಾಣ ಸರಿಯಾಗಿ ಅದು ಕೊಳಿಬೇಕು, ಕೊಳತಂತ ಆಹಾರ ಸರಿಯಾಗಿ ಕೊಳಿಬೇಕು, ಅಂದ್ರೆ ಕೊಳಿಬಾರದು, ಅಂದ್ರೆ ಡೈಜೆಸ್ಟ್ ಆಗಬೇಕು ಫುಡ್. ಈಗ ನೋಡಿ, ಸಪೋಸ್ ನಿಮ್ಗೆ ತುಂಬಾ ಇಷ್ಟಪಟ್ಟಿರುವಂತ ಬಿರಿಯಾನಿ ಸಪೋಸ್ ನೀವು ಒಂದು ಕಡೆ ಇಟ್ಟರೆ, ಒಂದು 2 ದಿನ ಇಟ್ಟರೆ ಅದನ್ನ ಕೆಟ್ಟ ಸ್ಮೆಲ್ ಬರುತ್ತೆ. ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಮನೆಯಲ್ಲಿ ಕಾಂಪೋಸ್ಟ್ ಅಂತ ಏನಾದ್ರು ಪಿಟ್ ಮಾಡಿರ್ತೀರಲ್ಲ, ಅದು ಸರಿಯಾಗಿ ಕೊಳಿದ್ರೆ ಕೆಟ್ಟ ಸ್ಮೆಲ್ ಬರಲ್ಲ. ಯಾವಾಗ ಕೆಟ್ಟದಾಗ ಕೊಳಿಯುತ್ತೋ ಅವಾಗ ಕೆಟ್ಟ ಸ್ಮೆಲ್ ಬರ್ತಾ ಶುರು ಆಗುತ್ತೆ. ಹಾಗಾಗಿ ಅರ್ಧಂಬರ್ಧ ಡೈಜೆಸ್ಟ್ ಆಗಿರುವಂಥ ಫುಡ್ ನಮ್ಮ ಕಣ್ಣು ಸೇರುತ್ತೆ, ಅದು ಕೆಟ್ಟ ವಾಸನೆ, ಮೀಥೇನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಬಾಯಿಂದ ಮತ್ತೆ ಗುದದ್ವಾರದಿಂದ ಬರಕ್ಕೆ ಶುರು ಆಗುತ್ತೆ. ಈ ಕೆಟ್ಟ ಸ್ಮೆಲ್ ಬರಲಿಕ್ಕೂ ಕೂಡ ಈ ಒಂದು ಅಜೀರ್ಣ ಮತ್ತು ಈ ಹೈಪೋಸಿಟಿನೇ ಒಂದು ಕಾರಣ ಮೇಜರ್ ಆಗಿ. ಅದನ್ನ ಸರಿ ಮಾಡಿದ್ರೆ ಸರಿ ಆಗುತ್ತೆ. ನೀವು ಮೌತ್ ಫ್ರೆಶ್ನರ್ ಹಾಕೊಳ್ತಾ ಇದ್ರೆ, ಸೋಂಪು ತಿಂತಾ ಇದ್ರೆ ಈ ತರ ಸ್ಮೆಲ್ ಹೋಗಕ್ ಸಾಧ್ಯ ಇಲ್ಲ.
ಹಾಗಾಗಿ ನೀವು ಈ ಥರ ಎಲ್ಲ ಸಿಂಪ್ಟಮ್ಸ್ಗಳಿದ್ರೆ, ಎಸ್ಪೆಷಲಿ ಹೇರ್ ಲಾಸ್ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ, ಅಥವಾ ಕೈ ಕಾಲಲ್ಲಿ ಉರಿ ಅಥವಾ ಜೋಮ್ ಬರ್ತಾ ಇರೋದಿದ್ರೆ, ಹೊಟ್ಟೆನಲ್ಲಿ ತುಂಬ ಒಂಥರ ತಳಮಳೆ ಅಥವಾ ನೋವುಗಳು ಉಂಟಾಗ್ತಾ ಇದ್ದರೆ, ತುಂಬ ಸುಸ್ತಾಗ್ತಾ ಇದ್ದರೆ, ಕೈ ಕಾಲು ಬರ್ತಾ 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 ತೆಳ್ಳಗಾಗ್ತಾ ಹೋಗ್ತಾ ಇದ್ದರೆ, ಅಥವಾ ತುಂಬ ಕೂದುರುತ್ತಾ ಇದ್ದರೆ, ಇನ್ನು ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಫಿಂಗರ್ ನೇಲ್ಸ್, ನಮ್ಮದು ಉಗುರುಗಳು ಸ್ವಲ್ಪ ಬ್ರಿಟಲ್ ಆಗಿಬಿಡ್ತವೆ, ಹೊಡೆದೋಗ್ತಾ ಇರ್ತವೆ. ಅದಕ್ಕೂ ಕೂಡ ಕಾರಣ ಇದೆ. ಯಾಕಂದರೆ ಐರನ್ ಡೆಫಿಷಿಯನ್ಸಿ, ನಮ್ಮ ಬಾಡಿ ಐರನ್ ಅಬ್ಸಾರ್ಬ್ ಆಗಬೇಕು ಅಂದರೆ ಆಸಿಡ್ ತುಂಬ ಬಹಳ ಮುಖ್ಯ. ಸೊ ಹಾಗೆ ಈ ಥರ ಎಲ್ಲ ಸಿಂಪ್ಟಮ್ಸ್ ನೋಡಿ, ಕೆಲವರಿಗೆ ಲೂಸ್ ಮೋಷನ್ ಆಗ್ಬೋದು, ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಕೆಲವರಿಗೆ ಜಿಂಕ್ ಡೆಫಿಷಿಯನ್ಸಿ ಆಗ್ಬೋದು. ಈ ಥರ ಎಲ್ಲ ಡೆಫಿಷಿಯನ್ಸೀಸ್ಗಳಿದೆ, ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ 100% ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮಗಿರೋದು ಹೈಪೋ ಅಸಿಡಿಟಿ, ಅದು ಹೈಪರ್ ಅಸಿಡಿಟಿ ಯಾವ ಕಾರಣಕ್ಕೂ ಅಲ್ಲ ಅಂತ. ಸೊ ಹೇಗಪ್ಪ ಇದರಿಂದ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಹೇಳಿ. ನಾನು ಮುಂಚೆನೇ ಹೇಳ್ದಂಗೆ ಒಂದು ಸಿಂಪಲ್ ಒಂದು ಟೆಕ್ನಿಕ್ ಹೇಳಿದೆ, ಒಂದು ಟೆಸ್ಟ್ ಅಂತ ಹೇಳಿದೆ, ಅದೇ ಒಂದು ಟ್ರೀಟ್ಮೆಂಟ್ ಕೂಡ. ಆಪಲ್ ಸಿಡರ್ ವಿನೆಗಾರ್ ನೋಡಿ. ಆಪಲ್ ಸಿಡರ್ ವಿನೆಗಾರು ನಿಮಗೆ ಸೂಪರ್ ಮಾರ್ಕೆಟ್ನಲ್ಲೋ ಮಾಲ್ಗಳಲ್ಲೂ ಸಿಗುತ್ತೆ. ಒಂದು 100 ml 200 ml ತಂದಿಟ್ಕೊಳ್ಳಿ. ಕೆಲವು ದಿನಗಳ ಕಾಲ ಮಾಡಬೇಕಿದ್ನ ಆಕ್ಚುಲಿ ಪರ್ಮನೆಂಟ್ ಆಗಿ ಮಾಡ್ಕೊಳಕ್ಕಾಗಲ್ಲ ಇದು. ಯಾಕಂತ ಹೇಳಿದ್ರೆ ಇದು ಸಿಂಪ್ಟಮ್ಯಾಟಿಕಲಿ ನೀವು ಸ್ವಲ್ಪ ಇಂಪ್ರೂವ್ ಆಗ್ತೀರಾ. ಆದರೆ ಕೊನೆಗೆ ನಾನು ಹೇಳಿದ್ನ ಮೇನ್ ಥಿಂಗ್ ಅದು ನೀವು ಫಾಲೋ ಮಾಡಲೇಬೇಕು. ಆದರೆ ಫಸ್ಟ್ ಥಿಂಗ್ ಈಸ್ ಒಂದು ಆಪಲ್ ಸಿಡರ್ ವಿನೆಗಾರ್ ತಗೊಳ್ಳಿ. ಒಂದು 5 ml ನಷ್ಟು, 5 ml ಅಂದರೆ 1 ಟೀ ಸ್ಪೂನ್ನಷ್ಟು ಆಪಲ್ ಸಿಡರ್ ವಿನೆಗಾರ್ನ ನೀವು ಒಂದು ಗ್ಲಾಸ್ ನೀರಿಗೆ ಹಾಕಿ, ಒಂದು 150 ರಿಂದ 200 ml ಗ್ಲಾಸ್ ನೀರಿಗೆ ಹಾಕಿಬಿಟ್ಟು ಪ್ರತಿದಿನ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ, ಮಧ್ಯಾಹ್ನ ಅಥವಾ ರಾತ್ರಿ, ಒಂದು ಹೊತ್ತು ಅಥವಾ 2 ತೊಗೊಂಡ್ರೆ ಏನು ತೊಂದರೆ ಏನಿಲ್ಲ. ಬಿಕಾಸ್ ಆಪಲ್ ಸಿಡರ್ ವಿನೆಗಾರ್ ಇಸ್ ಎ ವೆರಿ ನ್ಯಾಚುರಲ್ ಡ್ರಿಂಕ್. ಹಾಗಾಗಿ ನೀವು ರೆಗ್ಯುಲರ್ ಆಗಿ ಅದನ್ನ ಕನ್ಸ್ಯೂಮ್ ಮಾಡ್ಬೋದು. ಆಸಿಡ್ ಪ್ರೊಡಕ್ಷನ್ ಅದು ಜಾಸ್ತಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಒಂದು ಮುಖ್ಯ ಅಂತ ಹೇಳಿದ್ರೆ ಒಂದು ಟೆಕ್ನಿಕ್ಕು, ನೀವು ಪ್ರೋಟೀನ್ಸ್ ಏನಾದ್ರು ತಗೊಳ್ತೀರಲ್ಲ ನಿಮ್ಮ ದೇಹದಲ್ಲಿ, ಕಾಳು ಕಡ್ಡಿ ಇರ್ಬೋದು, ಈಗ ನಾನ್ ವೆಜಿಟೇರಿಯನ್ಸ್ ಅಲ್ಲಿ ನಾನ್ ವೆಜ್ ಇರ್ಬೋದು, ಈ ಪ್ರೋಟೀನ್ಸ್ನ ಫಸ್ಟ್ ನೀವು ತಗೊಳಕ್ ಸ್ಟಾರ್ಟ್ ಮಾಡಿ. ನೀವು ಸಡನ್ ಆಗಿ ಅನ್ನ ಅಥವಾ ಈ ಥರ ತಿನ್ನೋಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಪ್ರೋಟೀನ್ಸ್ ಸ್ವಲ್ಪ ಹಾರ್ಡ್ ಆಗಿರೋದು. ಯಾಕಂದ್ರೆ ಪ್ರೋಟೀನ್ಸ್ ನಮ್ಮ ಹೊಟ್ಟೆಗೆ ಹೋದ ತಕ್ಷಣ ನಮ್ಮ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ ಆಸಿಡ್ ಪ್ರೊಡ್ಯೂಸ್ ಆಗಲಿಕ್ಕೆ. ಆಗ ಸಡನ್ ಆಗಿ ಆಸಿಡ್ ಜಾಸ್ತಿ ಆಗುತ್ತೆ. ಆವಾಗ ಈ ಥರ ಈ ಹೊಟ್ಟೆ ಉಬ್ಬರ್ಸ ಬರೋದೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಕೆಲವರಿಗೆಲ್ಲ ಎಸ್ಪೆಷಲಿ ಕಾಳು ಕಡ್ಡಿಗಳು ನಾನ್ ವೆಜ್ ತಿಂದಾಗ ಮಾತ್ರ ಈ ಹೊಟ್ಟೆಲೇ ಕಟ್ಕೊಂಡಂಗೆ ಆಗ್ತಾ ಇರುತ್ತೆ. ಇಲ್ಲೇ ಇದೆಯೇನೋ ಊಟ, ನನಗೆ ಕೆಳಗಡೆ ಇಳಿತಾ ಇಲ್ವೇನೋ, ಅಲ್ಲೇ ಇದೆಯೇನೋ ಒಂಥರ ಗಂಟ್ಲಿಗೆ ಬಂದು ಚೋಕಿಂಗ್ ಆಗ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಆಗೋಕ್ಕಿಂತ ಅವಾಯ್ಡ್ ಆಗುತ್ತೆ ಅದರಿಂದಾಗಿ. ಮತ್ತು ಇನ್ನೊಂದೇನೆಂದ್ರೆ, ನೀವು ಸ್ವಲ್ಪ ಹೆವಿ ಪ್ರೋಟೀನ್ ಫುಡ್ ಏನಾದ್ರು ತಗೊಂಡಾಗ ನೀವು ಆ ಊಟದ ನಂತರ ನೀವು ಈ ಜಿಂಜರ್ ಲೈಮ್ ಅಂತ ಹೇಳಿದ್ರೆ ಶುಂಠಿ ರಸ ಮತ್ತು ಸ್ವಲ್ಪ ನಿಂಬೆ ರಸನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡೀರಿ. ಸಕ್ಕರೆ ಹಾಕೊಳ್ಳಿ, ನನ್ನ ಪರವಾಗಿಲ್ಲ ಹಾಕ್ದಳಿದ್ರು. ಆದರೆ ಶುಂಠಿ ಮತ್ತು ನಿಂಬೆ ರಸವನ್ನ ಹೆವಿ ಪ್ರೋಟೀನ್ ಮೀಲ್ ಆದ ತಕ್ಷಣ ತಗೊಳ್ಳುವಂಥ ಅಭ್ಯಾಸ ಇದ್ರೆ ಈ ಹೈಪೋಸಿಟಿಯಿಂದ ನೀವು ಸ್ವಲ್ಪ ಮುಕ್ತಿಯನ್ನು ಹೊಂದ್ತೀರಾ. ಇನ್ನೊಂದು ಟೆಕ್ನಿಕ್ ಅಂತ ಹೇಳಿದ್ರೆ ಚೆನ್ನಾಗಿ ಅಗಿಯುವಂಥದ್ದು. ನೀವು ಬಾಯಲ್ಲಿ ನಡ್ಕೊಳ್ತೀರ, ಜಾಸ್ತಿ ನುಂಗುವಂಥ ಅಭ್ಯಾಸ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ ಅರ್ಧ ಡೈಜೆಷನ್ ನಮ್ದು ಬಾಯಲ್ಲೇ ಆಗುತ್ತೆ. ಈ ಸಲೆವರಿ ಅಮೇಲೆಸ್ ಇಂದಾಗಿ ಕೆಲವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸು, ಕೆಲವು ಪ್ರೋಟೀನ್ಸು, ಕೆಲವು ಫ್ಯಾಟ್ಸ್ ಎಲ್ಲ ಡೈಜೆಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಒಂದು 30 ರಿಂದ 35 ಸಲ ನಿಮ್ಮ ಊಟವನ್ನು ಜಗಿದ ನಂತರ ನುಂಗೋದ್ರಿಂದ ಇದು ಅವಾಯ್ಡ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನೀರನ್ನ ಊಟದ ಮಧ್ಯ ಕುಡಿಬೇಡಿ. ಊಟ ಆಗಿ 1 ಗಂಟೆ ಆದ ನಂತರ ಬೇಕಾದ್ರೆ 150 to 200 ml ಕುಡೀರಿ. ಯಾಕಂತ ಹೇಳಿದ್ರೆ ಮೊದಲೇ ಆಸಿಡ್ ಕಡಿಮೆ ಇರುತ್ತೆ, ಮತ್ತೆ ನೀವು ಅದನ್ನ ನೀರು ಹಾಕ್ದ ಅಂದ್ರೆ ಊಟದ ಜೊತೆಗೆ ಆ ಆಸಿಡ್ ಇನ್ನೂ ಡೈಲ್ಯೂಟ್ ಆಗಿಬಿಡುತ್ತೆ. ಆಮೇಲೆ ಅದು ಸರಿಯಾಗಿ ಡೈಜೆಷನ್ ಆಗಲ್ಲ. ಮತ್ತು ಒಳ್ಳೆಯ ಪ್ರೋಬಯೋಟಿಕ್ ಫುಡ್ಸ್, ಪ್ರೋಬಯೋಟಿಕ್ ಅಂತಂದ್ರೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರುವಂಥ ಫುಡ್ಗಳನ್ನ, ಆಹಾರಗಳನ್ನ ಸೇವಿಸಬೇಕು. ಈ ಫರ್ಮೆಂಟೆಡ್ ಫುಡ್ಸ್ ಇರುತ್ತೆ ಅಂತ ಹೇಳಿದ್ರೆ, ಈಗ ಉಪ್ಪಿನಕಾಯಿ ಇರ್ಬೋದು, ಅಥವಾ ಈ ಯಾಕುಲ್ಟು, ಕೆಫೀರು, ಕಂಬುಚ, ಇದು ಸುಮಾರು ಆಕ್ಚುಲಿ ನಿಮ್ಗೆ ಗೂಗಲ್ ಮಾಡಿ ನೋಡಿದ್ರೆ ಸೋರ್ ಕ್ರಾಟ್ ಅಂತಾನೋ ತುಂಬಾ ಫರ್ಮೆಂಟೆಡ್ ಫುಡ್ಸ್ಗಳು, ಉಪ್ಪಿನಕಾಯಿಗಳು, ಸಿಡರ್ ವಿನೆಗಾರ್ ಯೂಸ್ ಮಾಡಿ ಮಾಡುವಂಥ ಫರ್ಮೆಂಟೆಡ್ ಫುಡ್ಗಳು ಸಿಗ್ತವೆ. ಅದು ಸ್ವಲ್ಪ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಈಗ ಹಿಂದಿನ ಕಾಲದಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಚಟ್ನಿ ಪುಡಿಗಳು, ಈ ಉಪ್ಪಿನಕಾಯಿಗಳು, ನಿಂಬೆ ಉಪ್ಪಿನಕಾಯಿಗಳನ್ನ ಮಾಡ್ತಾ ಇದ್ವಲ್ಲ, ಅದೇ ರೀತಿ ಸ್ವಲ್ಪ ಆಸಿಡ್ ಪ್ರೊಡಕ್ಷನ್, ತುಂಬಾ ಜಾಸ್ತಿ ಖಾರ ಇರೋದು ಬೇಡ, ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದು ತಗೊಂಡ್ರೆ ಆಸಿಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಈ ತರ ಒಂದು ಇಂಡೈಜೆಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವಾಯ್ಡ್ ಆಗ್ತಾ ಬರುತ್ತೆ. ಆದರೆ ಇದೆಲ್ಲ ಟೆಕ್ನಿಕ್ಗಳು ನಿಮಗೆ ರಿಲೀವಿಂಗ್ ಫ್ಯಾಕ್ಟರ್ಸ್ ಮಾತ್ರ. ಆದರೆ ಕಾಸೇಟಿವ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಹೆಚ್ ಪೈಲರಿ ಬ್ಯಾಕ್ಟೀರಿಯಾದು ಎರಾಡಿಕೇಶನ್. ಯಾಕಂತ ಹೇಳಿದ್ರೆ ಹೆಚ್ ಪೈಲರಿ ಬ್ಯಾಕ್ಟೀರಿಯಾ ಫಂಡಸ್ ನಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಅದರ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡ್ರೆ ಅಲ್ಲಿ ಇರುವಂತ ಪೆರೈಟಲ್ ಸೆಲ್ಸ್ ಶ್ರಿಂಕ್ ಆಗ್ಬಿಟ್ಟು ಆಸಿಡ್ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ. ಇದೇ 80% ಆಫ್ ದ ಹೈಪೋಸಿಡಿಟಿಗೆ ಕಾಸಸ್ ಈ ಒಂದು ಹೆಚ್ ಪೈಲರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನೇ. ಸೊ ಈ ಹೆಚ್ ಪೈಲರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ನ ಸಂಪೂರ್ಣವಾಗಿ ಎರಾಡಿಕೇಟ್ ಮಾಡಿದ್ರೆ ಮಾತ್ರ ನೀವು ಹೈಪೋಸಿಟಿಯಿಂದ ಹೊರಗಬರಕ್ಕೆ ಸಾಧ್ಯ. ನಾನು ಹೇಳಿದಂಥ ಟೆಕ್ನಿಕ್ ನಿಮಗೆ ರಿಲೀವಿಂಗ್ ಫ್ಯಾಕ್ಟರ್ಸ್ ಆಗುತ್ತೆ, ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಮಾಡ್ತಾ ಬರುತ್ತೆ. ಆದರೆ ಸಂಪೂರ್ಣವಾಗಿ ಗುಣ ಆಗಬೇಕು ಅಂತ ಹೇಳಿದ್ರೆ ಹೆಚ್ ಪೈಲರಿನ ಫಸ್ಟ್ ನಿಮ್ಮ ಹೊಟ್ಟೆಯಿಂದ ಕಿತ್ತು ಹೊರಗಡೆ ಬಿಸಾಕಲೇಬೇಕು. ಈ ಟೆಕ್ನಿಕ್ ಹೇಗೆ ಅಂತ ಸಂಪೂರ್ಣವಾಗಿ ಒಂದು ಇದರಲ್ಲಿ ಡಿಸ್ಕಷನ್ ಅಲ್ಲಿ ವಿತ್ ಸೈಂಟಿಫಿಕ್ ಎವ್ಯಾಲ್ಯೂಯೇಷನ್ ಒಂದಿಗೆ ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ನಾನು ಈ ಡಯಟ್ ಹೇಗಿರಬೇಕು, ನಿಮ್ಮ ಪ್ರೋಬಯೋಟಿಕ್ ಫುಡ್ ಹೇಗಿರಬೇಕು, ಮತ್ತು ನಿಮ್ಮ ಮನೇಲೇ ಮಾಡ್ಕೊಳ್ಳುವಂಥ ಮನೆ ಮದ್ದುಗಳು, ನ್ಯಾಚುರಲ್ ಆಗಿ ಆಂಟಿಬಯೋಟಿಕ್ಗಳು ಯಾವ್ದನ್ನ ತಗೋಬೇಕು ಹೊಟ್ಟೆಯಲ್ಲಿರುವಂಥ ಹೆಚ್ ಪೈಲರಿನ ಕ್ಲಿಯರ್ ಮಾಡಲಿಕ್ಕೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಅಂತ ಇದ್ದೀನಿ. ಖಂಡಿತವಾಗಲೂ ಈ ಒಂದು ಸಬ್ಜೆಕ್ಟ್ ನಿಮಗೆ ಕಾಳಜಿ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಒತ್ತಿ, ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಈ ತರ ಪ್ರಾಬ್ಲಮ್ ನಿಮ್ಮ ಬಂಧು ಮಿತ್ರರಲ್ಲಿ ಯಾರಿಗಾರು ಈ ತರ ಪ್ರಾಬ್ಲಮ್ಗಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋವನ್ನು ಕೂಡ ತಪ್ಪದೆ ಅವರಿಗೆ ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ.
ಥ್ಯಾಂಕ್ ಯು ವೆರಿ ಮಚ್.